ಆದರೆ ಆ ಟೈಮಿಗೆ ಅದು ಹೋಗಲಿಲ್ಲ, ಕೊಡೋಕ್ಕಾಗಲಿಲ್ಲ. ಆ ಟೈಮ್ ಅವರು ಅಕ್ಸೆಪ್ಟ್ ಮಾಡಲಿಲ್ಲ. 3 ಗಂಟೆ ಆಗಿ ಪಾಸ್ ಆಯಿತು. ಸೈನ್ ಮಾಡಿ ಮಾತುಕತೆ ಚುನಾವಣಾಧಿಕಾರಿಗಳು ಸೈನ್ ಕ್ಯಾರಿ ಆಗ್ತಿಲ್ಲ ಅಂತ ಇಲ್ಲ ಏನಿಲ್ಲ, ಅವರೇ ಅಲ್ಲಿ ಒತ್ತಡದಲ್ಲಿ, ಅಲ್ಲಿ ಜನರ ಮಧ್ಯೆ ಒತ್ತಡದಲ್ಲಿ ಅವ್ರು ಮಾಡಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಅದನ್ನ ತಗೊಂಡೋಗಿ ಕೊಡೋದಕ್ಕೆ ಟೈಮ್ ಆಗುತ್ತೆ, ನೀನು ಕೂತಿರು, ನಾನು ಫೋನ್ ಮಾಡ್ತೀನಿ, ಅವಾಗ ಕೊಟ್ಟಿರಂತೆ ಅಂತಂದು ಅವ್ರು ಹೇಳಿ ಟೈಮ್ ಆಯ್ತು. ಇಲ್ಲಿ ಕುತ್ಕೊಂಡಿದ್ರು. ಅಲ್ಲಿ ಇನ್ನ ಅವ್ರು ಬಂದಿರೋದೇ ಲೇಟು, ಮಾತುಕತೆ ಆಗಿಲ್ಲ. ಇಲ್ಲಿ ಬಿಡು ಬೇಡ, ನಾವು ಮಾತುಕತೆ ಆದಮೇಲೆ ನಾವು ಆಮೇಲೆ ತೀರ್ಮಾನ ತಗೊಂಡು ಒಳ್ಳೆ ತೀರ್ಮಾನ. ನಾಮಪತ್ರ ಹಿಂಪಡೆದ ದಿನ ಇತ್ತು. ಮಧ್ಯಾಹ್ನ 3 ಗಂಟೆ ತನಕನೂ ಕಾಲಾವಕಾಶ ಇತ್ತು. ನಾನು 2:45ಕ್ಕೆ ಕಾರ್ಪೊರೇಷನ್ನ ಮುಖ್ಯದಾರ್ಥ ಹೋದಾಗ ಅಲ್ಲಿ ಪೊಲೀಸ್ ಸಿಬ್ಬಂದಿಯವರು ನನಗೆ ಒಳಗಡೆ ಬಿಡೋಕ್ಕೆ ಅವಕಾಶ ಕೊಡಲಿಲ್ಲ. ಆನಂತರ ಎ ನಾಗರಾಜು ಮತ್ತು ಅವರಿದ್ದ ಒಬ್ಬ ಮುಸ್ಲಿಂ ವ್ಯಕ್ತಿ, ಅವರಿಬ್ಬರು ಓಡಿ ಬಂದು ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನಾನು ಗಲಾಟೆ ಮಾಡಿದೆ. ನಾನು ಯಾವಾಗ ಗಲಾಟೆ ಮಾಡಿದ ನಂತರ ಆಯಿತು ನೀವು ಹೋಗ್ರಿ ಅಂತ ನನಗೆ ಒಳಗೆ ಕಳಿಸಿದರು. ಮೇಲುಗಡೆ 2:50ಕ್ಕೆ ಮೇಲುಗಡೆ ಚುನಾವಣಾಧಿಕಾರಿಯವರ ಒಂದು ಕಚೇರಿ ಹತ್ರ ಮುಂಭಾಗದಲ್ಲಿದ್ದಾಗ ಎ ನಾಗರಾಜ್ ಅವರು ಪದೇ ಪದೇ ಫೋನ್ ಮಾಡಿ, ನೀನು 5 ನಿಮಿಷ ಇದೆ ಬೇಗ ಬರ್ರಿ, 3 ನಿಮಿಷ ಇದೆ ಬೇಗ ಬರ್ರಿ ಅಂತೆಲ್ಲ ಮಾತಾಡ್ತಾಯಿದ್ರು. ನಾವು ನನಗೆ ಸುಮ್ಮನಿದ್ವಿ, ಯಾರೋ ಕ್ಯಾಂಡಿಡೇಟ್ ಇರ್ಬೋದು, ಯಾರ್ದೋ ವಿಡ್ರಾ ಮಾಡ್ತಾ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಆನಂತರ 2:56ಕ್ಕೆ 4 ನಿಮಿಷ ಇದ್ದಾಗ ಒಳಗಡೆ ಹೋಗಿ ಪ್ರಯತ್ನ ಮಾಡಿದರು. ನಾನು ಪೊಲೀಸ್ ಸಿಬ್ಬಂದಿರಿಗೆ ಹೇಳಿದೆ, ಇವರು ಕ್ಯಾಂಡಿಡೇಟು ಅಲ್ಲ, ಕ್ಯಾಂಡಿಡೇಟ್ ಏಜೆಂಟು ಅಲ್ಲ, ಇವರು ಕಾಂಗ್ರೆಸ್ಸು ಅಂತ ಹೇಳ್ತಾರೆ. ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಪರವಾಗಿ ಏನಾರು ಬಂದು ಇಲ್ಲಿ ವಿಡ್ರಾ ಮಾಡ್ತಾರಾ, ಇವ್ರನ್ನ ಯಾಕೆ ಒಳಗಡೆ ಬಿಡ್ತೀರಿ ನೀವು ಅಂತ ಗಲಾಟೆ ಮಾಡಿದ್ವಿ. ಆದರೂ ಕೂಡ ಕೇಳಿದಂಗೆ ಒಳಗಡೆ ಹೋದರು. 3 ಗಂಟೆಗೆ ಅದನ್ನು ನಾವು ಕ್ಲೋಸ್ ಮಾಡಿಸಿದ್ವಿ ಡೋರ್ ಕ್ಲೋಸ್ ಆದಮೇಲೆ ನಾನು ಹೊರಗಡೆ ನಿಂತಾಗ ಅಲ್ಲಿ ಒಳಗಡೆ ಸ್ವಲ್ಪ ಗಲಾಟೆ ಆಯಿತು. ಯಾವ ವಿಷಯಕ್ಕೆ ಗಲಾಟೆ ಆದಂತ ಗೊತ್ತಿಲ್ಲ. ಒಂದು 2-3 ನಿಮಿಷ ಆದಮೇಲೆ ಅಲ್ಲಿ ಪೊಲೀಸ್ ಒಬ್ಬರು ಒಳಗಡೆಯಿಂದ ಬಂದು ಇಲ್ಲಿ ಹೊರಗಡೆ ಇರೋ ಪೊಲೀಸ್ ಸಿಬ್ಬಂದಿ ಕರೆದ್ರು, ಬರೀ ಇಲ್ಲಿ ಗಲಾಟೆ ಆಗ್ತಾಯಿದೆ ಅಂತೇಳಿ. ಆ ಟೈಮಲ್ಲಿ ನಾನು ಕೂಡ ಒಳಗಡೆ ಹೋದೆ. ಅವಾಗ ನಮ್ಮ ಅಬ್ಸರ್ವರ್ ಕೂಡ ಹೊರಗೆ ಬಂದರು ಮಾತಾಡಿ. ಅಲ್ಲಿ ಏನಾಯಿತು ಅಂದರೆ, ಒಂದು ಖಾಲಿ ಫಾರಮಿಗೆ ಸಹಿ ಮಾಡಿಕೊಂಡು ತಗೊಂಬಂದು ಆರ್ ಒ ಕಡೆ ಕೊಟ್ಟಿದ್ದಾರೆ. ಆರ್ ಒ ನನ್ನ ಎದುರುಗಡೆನೇ ಮಾತಾಡ್ತಾ ಇದ್ದಾರೆ, ಇದೇನು ರೀ ಇದು ಖಾಲಿ ಫಾರಮ್ ಇದೆ, ನೋಡಿದರೆ 3 ಗಂಟೆ ಆಗಿದೆ, ಯಾರ್ದು ಸಿಗ್ನೇಚರು ಅಂತ. ಸರ್ ಇದು ಸಾದಿಕ್ ಅವ್ರ ಸಿಗ್ನೇಚರು. ಸಾದಿಕ್ ಅವ್ರು ಇಲ್ಲಿದ್ದಾರೆ, ನೀವು ಯಾರು ಬಂದಿರೋದಿಲ್ಲಿ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಅವ್ರ ಮಗ ಸಂಬಂಧಿ ಅಂತ ಹೇಳಿದರು. ಇಮ್ಮಿಡಿಯೇಟಲ್ಲಿ ನಾಮಿನೇಷನ್ನಿಂದೇನು ಫಾರಮ್ ಇದೆಯಲ್ಲ ಆ ಫೈಲಿನ ತಾಂಬಂದು ಅದರಲ್ಲಿ ಸಾದಿಕ್ ಅವ್ರ ಸಿಗ್ನೇಚರ್ಗೂ ಇಲ್ಲಿ ಇವ್ರು ಕೊಟ್ಟಂಥ ಫಾರಮಿಗಿರೋ ಸಿಗ್ನೇಚರನ್ನು ಟ್ಯಾಲಿ ಮಾಡಿದರು. ಅದು ಮಿಸ್ ಮ್ಯಾಚ್ ಆದ ತಕ್ಷಣ ಆರ್ ಒ ಏನು ಮಾಡಿದರು, ಇಲ್ಲ ರೀ ಇದು ಸೈನ್ಯ ಅಲ್ಲ ಅವ್ರದ್ದು, ಒಬ್ಬರಿದ್ದರೆ ಸಾಕು, ಕ್ಯಾಂಡಿಡೇಟ್ ಸಿಗ್ನೇಚರು ಕ್ಯಾಂಡಿಡೇಟ್ ಅನುಮತಿ ಇದ್ದರೆ ಸಾಕು, ಅದಕ್ಕೆ ನನ್ನ ಪರವಾಗಿ ಒಂದು ಕಳಿಸ್ತೀನಿ ಅಂತಿದ್ದರೆ ಸಾಕು. ಅವೆರಡಕ್ಕೂ ಅವರು ಒತ್ತಡದಲ್ಲಿ ಅಲ್ಲಿ ಜನರ ಮಧ್ಯೆ ಅದರಲ್ಲಿ ಇರದೆ ಸೈನ್ ಮಾಡಿದ್ರೆ ವ್ಯತ್ಯಾಸ ಆಗೈತೆ. ಅದು ಕೊಡೋಕೆ ಆಗಲಿಲ್ಲ. ಅಲ್ಲಿ ಟೈಮ್ ಆಯಿತು ಅಂದ್ರೆ ನಾವು ಬೇಡ ಬಾರಪ್ಪ ಅಂತ. ಅದೇ ಈಗ ಅವರ ಹೈಕಮಾಂಡ್ ಇದೆ, ಬಂದು ಮಾತಾಡ್ತಾರೆ, ಇದ್ದಿದ್ದೆ ಯಾವಲ್ಲ ಅದು ಎಲ್ಲ ಕಡೆ. ಅದಕ್ಕೆ ಆಮೇಲೆ ಮೂರವರು ಅಭ್ಯರ್ಥಿ ಇಲ್ದಂಗೆ ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ. ಇವತ್ತು ಎಷ್ಟು ಕೀಳು ಮಟ್ಟಕ್ಕೆ ಕಾಂಗ್ರೆಸ್ನವ್ರು ಇಳಿದಿದ್ದಾರೆ ಅಂದರೆ, ಇವತ್ತು ಎ ನಾಗರಾಜ್ ಅಂದರೆ ನಿಮಗೆ ಗೊತ್ತಿದೆ, ಮಾಜಿ ಕಾರ್ಪೊರೇಟ್ರು. ಚುನಾವಣಾ ನೀತಿ ಸಮಿತಿ ಜಾರಿಯಾದಾಗಿಂದನೂ ಚುನಾವಣಾಧಿಕಾರಿ ಕಚೇರಿನ ಅವ್ರ ಮನೆ ಹತ್ರ ಉಪಯೋಗಿಸ್ತಾರೆ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದೆ, ಚುನಾವಣಾಧಿಕಾರಿಗಳೇ ನೀವು ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಫೇರಾಗಿ ಎಲೆಕ್ಷನ್ ಮಾಡಿ ಅಂತ ನಾನು ಹೇಳಿದೆ. ಆದರೂ ಕೂಡ ಪದೇ ಪದೇ ಚುನಾವಣಾಧಿಕಾರಿಗಳು ತಪ್ಪನ್ನು ಮಾಡ್ತಾಯಿದ್ದಾರೆ. ನಿನ್ನೆ ದಿನ ಕೂಡ ಅವ್ರನ್ನ ಎ ನಾಗರಾಜನ ಒಳಗೆ ಕರೆಸಿ ಕೂರಿಸ್ಕೊಂಡು ಇವೆಲ್ಲ ಡ್ರಾಮಾ ಮಾಡಿದರು. ಆನಂತರ ಎಲ್ಲರೂ ಹೊರ ಹೋಗ್ರಿದ್ದು, ನಾನು ಇದನ್ನು ರಿಜೆಕ್ಟ್ ಮಾಡಿದ್ದೀನಿ ಫಾರಮ್ನ ಅಂತ ವಾಪಸ್ ಕಳಿಸಿದ್ರು. ನಾನು ಕೂಡ ಅವ್ರನ್ನ ಹೊರಗೆ ಕಳಿಸಿ ನಾನು ಹೊರ ಬರ್ತೀನಿ ಅಂತ ಹೇಳಿದ್ವಿ. ನಾವೆಲ್ಲ ಹೊರ ಬಂದ ಮೇಲೆ ಆನಂತರ ಅವರು ಅದನ್ನು ವಾಪಸ್ ತಿರಸ್ಕರಿಸಿದ್ವಿ ಅಂತ ಹೇಳಿದರು. ನಾನು ಅಲ್ಲೇ ನಿಂತಲ್ಲೇ ಇಮಿಡಿಯೇಟ್ ಒಂದು ಕಂಪ್ಲೇಂಟು ನಮ್ಮ ಚುನಾವಣಾ ಏಜೆಂಟ್ ಯಾರಿದ್ದಾರೆ ವೀರೇಶ್ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿದ್ವಿ. ಆ ಕಂಪ್ಲೇಂಟ್ ಕೊಟ್ಟಾಗ ಕೂಡ ಅವರು ಚುನಾವಣಾಧಿಕಾರಿಗಳು ಅದನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ. ನಾನು ಎಸ್ ಟಿ ವೀರೇಶ್ ಇಬ್ಬರು ಜೊತೆಯಲ್ಲೇ ಹೋದ್ವಿ. ನೋಡಿ ಸರ್ ಈ ಥರ ಆಗಿದೆ, ನೀವು ಚುನಾವಣಾಧಿಕಾರಿಗೆ ಅವರು ಈ ರೀತಿ ಕಂಡಕ್ಟ್ ಮಾಡ್ತಾಯಿದ್ದಾರೆ ಅಂದಮೇಲೆ ನೀವು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಾಯ್ತು. ಇವತ್ತು ಕಾಂಗ್ರೆಸ್ಸು ಒಬ್ಬ ಏಜೆಂಟವನು ಎ ನಾಗರಾಜನವನ್ನ ಕಾರಣಕ್ಕೆ ವಾಪಸ್ ಕಳಿಸ್ತೀರಿ ಅಂದರೆ ಬೇರೆ ಯಾರು ಬಂದಿದ್ರೆ ಬಿಡ್ತಿದ್ರ ಈ ಥರ? ನೀವು ಒಂದು ರಿಟರ್ನಿಂಗ್ ಆಫೀಸ್ ಒಳಗೆ ಹೋಗ್ಬೇಕು ಅಂದರೆ ಎಷ್ಟು ನೀತಿ ನಿಯಮ ರೀತಿ ರಿವಾಜಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನೀವು ವಾಪಸ್ ಕಳಿಸಿದ್ದೀರಿ. ಈ ಕಂಪ್ಲೇಂಟ್ ತೊಗೊಂಡು ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ರಿ. ಮತ್ತು 2:50ರಿಂದ 3:10 ತನಕ ಏನು ವಿಡಿಯೋ ರೆಕಾರ್ಡಿಂಗ್ ಆಗಿದೆಯಲ್ಲ, ಆ ಒಳಗಡೆ ಏನು ಗಲಾಟೆ ಆಯಿತು, ಏನು ವಿಡಿಯೋ ರೆಕಾರ್ಡಿಂಗ್ ಆಯಿತು,
ಅದನ್ನು ಇಮ್ಮಿಡಿಯೇಟ್ ನೀವು ಅದನ್ನು ತನಿಖೆ ಮಾಡಿರಿ, ಪರಿಶೀಲಿಸ್ರಿ ಅಂತೇಳಿ ನಾನು ಚುನಾವಣಾಧಿಕಾರಿಗೆ ಅರ್ಜಿಯನ್ನು ಕೊಟ್ಟೆ. ಅವರು ಅರ್ಜಿ ತೊಗೊಳಕ್ಕೆ ಇಲ್ಲ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೀನಿ ರೀ, ಅದನ್ನು ಫಾರಮು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ಇವತ್ತು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ, ಆ್ಯಸ್ ಎ ರೂಲ್, ಆ್ಯಸ್ ಎ ಲಾ, ನೀವು ಚುನಾವಣಾಧಿಕಾರಿ ಆದವರು ಆ ಇಮ್ಮಿಡಿಯೇಟ್ ಯಾವ ಮಿಸ್ಮ್ಯಾಚ್ ಆಗಿದೆ, ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ತಕ್ಷಣ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಿಸ್ಬೇಕಾಯ್ತು. ಅಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅರೆಸ್ಟ್ ಮಾಡಿಸಿ ಇವ್ರು ಯಾವ ವ್ಯಕ್ತಿ, ಯಾಕೆ ಬಂದಿದ್ದಾರೆ, ಇವ್ರಿಗೆ ಏನು ಪವರ್ ಇದೆ, ಯಾರು ಅಥರೈಸ್ಡ್ ಲೆಟರ್ ಕೊಟ್ಟರು. ಯಾಕೆ ಅಂದರೆ ಕಾನೂನಲ್ಲಿದೆ, ಅದು ಕ್ಲಿಯರ್ ಕಟ್ಟಾಗಿದೆ. ಯಾರೋ ಹಾಕಿದ ಅಭ್ಯರ್ಥಿಗೆ ಯಾರೋ ಹೋಗಿ ವಾಪಸ್ ತಗೊಬೇಕು ಅನ್ನೋದಿಲ್ಲ. ಇವತ್ತು ಯಶವಂತರಾಜ್ ಆದವರು 4 ಬಾರಿ ಚುನಾವಣೆ ಮಾಡಿದ್ದಾರೆ, ಅವರಿಗೂ ಗೊತ್ತಿದೆ ಅಭ್ಯರ್ಥಿನೇ ಹೋಗಿ ವಾಪಸ್ ತೊಗೋಬೇಕು ಅಂತೇಳಿ. ಆಮೇಲೆ ಎಲ್ಲ ಕಡೆನೂ ಹೇಳ್ತಾರೆ ಏಜೆಂಟ್ ಏಜೆಂಟ್ ಚುನಾವಣಾ ಏಜೆಂಟ್ ಯಾವಾಗ ಆಗ್ತಾರೆ ಅಂದರೆ ನಮ್ದು ಏನು ಹೆಸರು ಪರಿಶೀಲನೆ ಆಗಿ ನಾಮಪತ್ರ ವಾಪಸ್ಸಾಗಿ ನಂತರ ಇವತ್ತು ಏನು ಸೀರಿಯಲ್ ನಂಬರೆಲ್ಲ ಕೊಟ್ಟ ನಂತರ ಅಧಿಕೃತವಾಗಿ ಇವತ್ತು ಚುನಾವಣಾ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಚುನಾವಣಾ ಏಜೆಂಟ್ ಅಂತ ಹೇಳಕ್ಕೆ ಬರೋಲ್ಲ. ಆದರೂ ಕೂಡ ಅವ್ರು ಏಜೆಂಟ್ ಅಂತ ಒಳ ಬಿಡ್ತೀರಿ ಎನ್ ನಾಗರಾಜ್ ಅವ್ರನ್ನ. ಇದು ಕ್ಲಿಯರಾಗಿ ಹೇಳ್ತೇನೆ ಚುನಾವಣಾಧಿಕಾರಿಗಳಿಗೆ, ನೀವು ದಯಮಾಡಿ ಫೇರಾಗಿ ಎಲೆಕ್ಷನ್ ಮಾಡಿ, ಅಧಿಕಾರನ ಈ ರೀತಿ ಪದೇ ದುರುಪಯೋಗ ಪಡಿಸ್ಕೊಂಬಿಟ್ರಿ. ಇವತ್ತು ನೋಡಿ, ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಅಭ್ಯರ್ಥಿ, ಅವರು ಶ್ರೀಮಂತರೋ ಬಡವರೋ ಸೆಕೆಂಡರಿ, ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಿದ್ರು ಯಾವ ಬೇಕಿದ್ರು ಚುನಾವಣೆ ನಿಲ್ಬೋದು. ಅವರನ್ನು ನೀವು ಈ ರೀತಿ ಫೋರ್ಸೇಬಲ್ ಆಗಿ ಈ ರೀತಿ ಯಾವುದೋ ಫೋರ್ಜರಿ ಮಾಡ್ಕೊಂಬಂದು ವಿಡ್ರಾ ಮಾಡ್ತೀರಿ ಅಂದರೆ ನಿಮ್ಗೆ ಎಷ್ಟು ಭಯ ಇರ್ಬೋದು ಅಲ್ಪಸಂಖ್ಯಾತರ ಮೇಲೆ? ಯಾಕೆ ಅವ್ರು ಚುನಾವಣೆ ನಿಲ್ಲಬಾರ್ದಾ?